30 to 40 ಮಿನಿಟ್ಸ್ ಗ್ಯಾಪಲ್ಲಿ ನೋಡಿ, ಅದು ವೀಕೆಂಡ್ ಎಲ್ಲ ಹಿಂಗೆ ಇರುತ್ತೆ ಯೂಶಲಿ. ಆ್ಯಕ್ಚುಲಿ ವೃಂದ ಮಲಗಿದಾಳೆ, ಎದ್ದಿದ್ರೆ ಅವಳು ಜೊತೆ ಜಾಯ್ನ್ ಆಗ್ತಿದ್ಲು. ವ್ಲಾಗ್ ಮಾಡೋಕ್ಕೆ ಈ ಥರ ಅಮ್ಮ ಮಗಳು ಇಬ್ಬರು ನೆಕ್ಕಕ್ಕೆ ಈ ಥರ ನೆಕ್ಕುವ ಕಾರ್ಯಕ್ರಮ ಆಯಿತು. ಹೀಗೆ ಪಾತ್ರೆ ತೊಳೆಯುವ ಕಾರ್ಯಕ್ರಮ. ಬನ್ನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ಸೂಪರ್ ಆಗಿದ್ದೀನಿ. ವೀಕೆಂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಎಲ್ಲರಿಗೂ ರಜಾ ಇರುತ್ತೆ. ಶಾಲೆ, ಕಾಲೇಜು, ಆಫೀಸ್ ಎಲ್ಲರಿಗೂ ರಜಾ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೆಯಲ್ಲೇ ಇರ್ತಾರೆ. ಸೊ ಒಂದು ಡೆಸರ್ಟ್ ಮಾಡೋಣ ಅಂತ. ಹೆಲ್ದಿ ಡೆಸರ್ಟು. ಯೂಶ್ವಲಿ ನನಗೆ ಸ್ವಲ್ಪ ಸ್ವೀಟ್ಸ್ ಅಂದರೆ ಹೆಚ್ಚೇ ಇಷ್ಟ. ಸೊ ಮನೇಲಿರೋರು ಎಲ್ಲ ತಿಂತಾರೆ, ಮತ್ತು ಹೆಲ್ದಿ ಆದರೆ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟೆ ತಿನ್ಬೋದು ಅಂತ ಹೇಳಿಬಿಟ್ಟು ಡೆಸರ್ಟ್ ಮಾಡ್ತಿದ್ದೀನಿ. ಡೆಸರ್ಟ್ ಬಂದು ಓಟ್ಸಿಂದ ಮಾಡ್ತಿರೋದು. ಓಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ. ಸೊ ಇದಕ್ಕೆ ಓಟ್ಸ್ ಬೈಟ್ಸ್ ಅಂತ ಹೇಳ್ಬೋದು. ಸೊ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದನ್ನು ಕುಕ್ಕಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಬನ್ನಿ ಶುರು ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ಓಟ್ಸ್ ಬೈಟ್ಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಓಟ್ಸ್ ಬೇಕು. ಇದೊಂದು 8 to 10 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಇದಾದಮೇಲೆ ಡೇಟ್ಸ್, ಇದು ಆ್ಯಕ್ಚುಲಿ ಸೀಡ್ಲೆಸ್ಸು. ಇದಕ್ಕೆ ಬೇಕಾದರೆ ನೀವು ಕೀಮಾ ಡೇಟ್ಸ್ ಸಹ ಯೂಸ್ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಮನೇಲಿ ಇದೇ ಇದ್ದಿದ್ದರಿಂದ ಇದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಬಾದಾಮಿ, ಆಲ್ಮಂಡ್ಸ್, ಮತ್ತು ಡಾರ್ಕ್ ಚಾಕ್ಲೇಟು, ಮತ್ತು ಟಾಪಿಂಗ್ಗೆ ಬಂದು ಪಿಸ್ತಾ ಮತ್ತು ವಾಟರ್ ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡುವ. ಓಟ್ಸ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಆಗೋಷ್ಟು ಬಂದರೆ ಸಾಕು. ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಂದು 2 to 3 ಮಿನಿಟ್ಸ್ಗೆಲ್ಲ ಆಗುತ್ತೆ. ಓಟ್ಸ್ ಫ್ರೈ ಆದಮೇಲೆ ಬಾದಾಮಿನ ತುಪ್ಪ ಇಲ್ಲ ಹಾಕ್ಕೊಂಡಿದ್ದೀವಿ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ ಬರ್ತದೆ. ಇದು ರೋಸ್ಟೆಡ್ ಬಾದಾಮ್ ಥರ ಅಷ್ಟು ಫ್ರೈ ಮಾಡ್ಕೋಬೇಕು. ಒಳ್ಳೆ ಪರಿಮಳ ಮತ್ತು ತಿನ್ನೋಕ್ಕೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಬಾದಾಮಿ ಫ್ರೈ ಆದಮೇಲೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋತಿದ್ದೀನಿ. ಇದು ಆ್ಯಕ್ಚುಲಿ ಡಬಲ್ ಬಾಯ್ಲ್ ಸಿಸ್ಟಮಲ್ಲೂ ಮಾಡ್ಬೋದು, ಆದರೆ ನಂಗೆ ಸ್ವಲ್ಪ ಉದಾಸೀನ ಮತ್ತು ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಹೀಗೆ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡೈರೆಕ್ಟ್ ಸ್ಟವ್ ಮೇಲೆ ಈ ಥರ ಇಟ್ಟರೆ ಬರ್ಂಟ್ ಆಗಿಬಿಡುತ್ತೆ. ಮತ್ತು ಡಬಲ್ ಬಾಯ್ಲ್ ಸಿಸ್ಟಮಲ್ಲೇ ಮಾಡಬೇಕು. ಬಟ್ ಆದರೆ ನಾನು ಹೀಗೆ ಮಾಡ್ತಿದ್ದೀನಿ, ಈಸಿ ಮತ್ತು ಲೇಸಿ ಮತ್ತು ಬೇಗ ಆಗಲಿ ಅಂತ ಹೇಳಿಬಿಟ್ಟು. ನೋಡಿ, ಆಗ್ತಾ ಇದೆ ಮೆಲ್ಟ್. ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ. ಇದು ಈ ಚಾಕ್ಲೇಟ್ ತುಂಬ ದಪ್ಪ ಇದೆ ಕನ್ಸಿಸ್ಟೆನ್ಸಿ. ಸೊ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮೀಡಿಯಮ್ದಾಗಿ ನಾನು ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹಾಲು ಬೆರೆಸ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಹಾಲು ಹಾಕೊಂಡೆ ಇಷ್ಟು ಬರುತ್ತೆ. ಬಟ್ ಇದು ಸಾಲಲ್ಲ, ಇನ್ನೂ ದಪ್ಪ ಇದೆ. ಇನ್ನೂ ತೆಳುಬೇಕು ಕನ್ಸಿಸ್ಟೆನ್ಸಿ. ಸೊ ನಾನು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಡಾರ್ಕ್ ಚಾಕ್ಲೇಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ಒಂದರಲ್ಲಿ 2 to 3 ಪೀಸಸ್ ಅಷ್ಟು ಮಾಡ್ಕೊಳ್ತೀನಿ, ಅಂದರೆ ಬೇಗ ಮತ್ತು ಈಸಿಯಾಗಿ ಬ್ಲೆಂಡ್ ಆಗಲಿ ಅಂತ. ಕೀಮಾ ಡೇಟ್ಸ್ ಆದರೆ ಅದು ಇನ್ನೂ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಅಂದರೆ ಬೇಗ ಬ್ಲೆಂಡ್ ಆಗುತ್ತೆ. ಅದು ಅಷ್ಟು ಅಂಟೆಲ್ಲ ಸಾಫ್ಟ್ ಇರುತ್ತೆ. ಅದು ಕೀಮಾ ಡೇಟ್ಸ್ ಅಂದರೆ ಸಾಫ್ಟ್ ಇರುತ್ತೆ, ಸೊ ಬೇಗ ಆಗುತ್ತೆ. ನಾನು ಮನೇಲಿದ್ದಿದ್ದು ಇದೇ ಆಗಿದ್ದರಿಂದ ಇದೇ ಇದ್ದಿದ್ದು, ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೇಟ್ಸ್ನ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಬ್ಲೆಂಡ್ ಮಾಡೋಣ. ಈಗ ಮಿಕ್ಸಿ ಜಾರ್ಗೆ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ವು ಅದನ್ನೆಲ್ಲ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ.
ಓಟ್ಸು, ಆಮೇಲೆ ಡೇಟ್ಸ್ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಡೇಟ್ಸು, ಮತ್ತು ಬಾದಾಮಿ ಆಲ್ಮಂಡ್ಸು. ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿದ್ದು. ಸೊ ತುಪ್ಪ ಸಮೇತ ಬಿದ್ರೂ ಅವಾಗೆಲ್ಲ ಪರಿಮಳ ಚೆನ್ನಾಗಿರುತ್ತೆ ಸ್ಮೆಲ್ಲು. ಇದ್ರ ಜೊತೆಗೆ ನಾನು ಬಟರ್ ಹಾಕೋತಿದ್ದೀನಿ, ಅಮೂಲ್ ಅವ್ರದ್ದು ಪುಟಾಣಿದು. ಡಾರ್ಕ್ ಚಾಕ್ಲೇಟ್ ಸಹ ಅಮೂಲ್ ಅವ್ರದ್ದು, ಬಟರು ಅಮೂಲ್ದೆ. ಆದರೆ ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ತೋರಿಸಿದಷ್ಟೇ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ. ಇದು ಒಂದನ್ನು ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಎಲ್ಲ ಹಾಕಿದ್ದೀನಿ, ಇದನ್ನೆಲ್ಲ ಸೊ ಬ್ಲೆಂಡ್ ಮಾಡೋಣ ಬನ್ನಿ. ಬ್ಲೆಂಡ್ ಆಗಿದೆ. ಪುಟಾಣಿ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪ ಗ್ರೇಸ್ ಮಾಡಿ ಬ್ಲೆಂಡ್ ಮಾಡಿದ್ದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಬೇಕು. ಬ್ರಷ್ ಐಟಮ್ಗೆನಾ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕೂದಲೇ ಒಂದು ನೆಟ್ಟು ಇವಾಗ ಬ್ಲೆಂಡ್ ಮಾಡ್ಕೊಂಡಿರೋದು ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಟಿನ್ಗೆ ಬ್ಲೆಂಡ್ ಆಗಿರೋದನ್ನೆಲ್ಲ ಹಾಕಿ ಈ ಥರ ಸೆಟ್ ಮಾಡ್ಕೊಳ್ಳೋಕ್ಕೆ ನಾನು ಈ ಸ್ಪೂನ್ದ ಹಿಂಭಾಗನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇನ್ನೂ ಟೈಟಾಗಿ ಗಟ್ಟಿಯಾಗಿ ಕೂರಲಿಕ್ಕೆ ಲೋಟದ ಹಿಂಭಾಗ ಸಹ ಯೂಸ್ ಮಾಡ್ಬೋದು. ನಾನು ಫಸ್ಟು ಸ್ಪೂನಲ್ಲಿ ಹಾಕಿ ಯೂಸ್ ಮಾಡಿ ಆಮೇಲೆ ಲೋಟದಲ್ಲಿ ಮಾಡ್ತೀನಿ. ಈ ಥರ ಟೈಟಾಗಿ ನೀಟಾಗಿ ಸೆಟ್ ಆಗುತ್ತೆ. ಇದನ್ನು ಸೆಟ್ ಮಾಡಿದ್ಮೇಲೆ ಗ್ರೈಂಡೆಡ್ದು ಇದಕ್ಕೆ ಚಾಕ್ಲೇಟ್ ಮೆಲ್ಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಈ ಎಡ್ಜಸ್ಸಿಗೆ ಸಹ ಹೋಗ್ಲಿ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀನಿ. ಸೊ ಹಾಕಿ ಚಾಕ್ಲೇಟ್ ಮೆಲ್ಟ್ ಹಾಕಿದ್ಮೇಲೆ ಈ ಥರ ಟ್ಯಾಪ್ ಮಾಡಬೇಕು. ನಂತರ ನಾನು ಇದನ್ನು ಟಾಪಿಂಗ್ಗೆ ವಾಟರ್ಮೆಲನ್ ಸೀಡ್ಸು ಮತ್ತು ಕಟ್ ಮಾಡಿರೋ ಪಿಸ್ತಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಹಾಕೋಬೋದು, ಯಾವುದಾದ್ರೂ ಸರಿ. ಕ್ಯಾಶ್ಯೂ ನಟ್ಸ್ ಅಥವಾ ಬಾದಾಮಿನೇ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಂಪ್ಕಿನ್ ಸೀಡ್ಸ್ ಹಾಕೋಬೋದು, ಸನ್ಫ್ಲವರ್ ಸೀಡ್ಸ್ ಹಾಕೋಬೋದು, ವಾಲ್ನಟ್ ಸೀಡ್ಸ್ ಎಲ್ಲ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ನಿಮಗೆ ಇಂಟ್ರೆಸ್ಟ್ ಯಾವುದು ಇಷ್ಟ ಇದೆಯೋ ಅದನ್ನು ಸಹ ಹಾಕಿ ಟಾಪಿಂಗ್ ಮಾಡ್ಬೋದು. ಇದೆಲ್ಲ ತುಂಬಾ ಹೆಲ್ತಿ ಆ್ಯಂಡ್ ರಿಚ್ ಕಂಟೆಂಟ್ ಇರೋದು. ತಿನ್ನಬೇಕಾದ್ರೆ ಬಾಯಿಗೆ ಪಿಸ್ತಾ ಇದೆಲ್ಲ ವಾಟರ್ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸ್ ಎಲ್ಲ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಗಿಲಿಕ್ಕೆ. ಸೊ ಇದನ್ನು ಫ್ರೀಸ್ ಮಾಡಬೇಕು ಒಂದು 30 to 40 ಮಿನಿಟ್ಸು. ನೋಡಿ ಎಷ್ಟು ಕಲರ್ಫುಲ್ ಇದೆಲ್ಲ ನೋಡಲಿಕ್ಕೆ. ಘಮ್ ಅಂತ ಚಾಕ್ಲೇಟ್ದು ಅದು ಬ್ಲೆಂಡ್ ಮಾಡಿದಾಗ ಬಾದಾಮಿ ತುಪ್ಪದಲ್ಲಿ ಹುರಿದಿದ್ದು ಎಲ್ಲ ಸಖತ್ತು ಪರಿಮಳ ಘಮ್ ಅಂತಿದೆ. ತಿನ್ನಲಿಕ್ಕೂ ಅಷ್ಟೇ ರಿಚ್ ಸೂಪರಾಗಿರುತ್ತೆ. ಬನ್ನಿ ಈಗ ಫ್ರಿಜ್ಜಲ್ಲಿ ಇಡೋಣ. 40 ಮಿನಿಟ್ಸ್ ಇರಬೇಕಾಗುತ್ತೆ. ಸೊ 30 to 40 ಮಿನಿಟ್ಸ್ ಆದಮೇಲೆ ತೆಗೆದು ನೋಡುವ ಹೆಂಗೆ
ಫುಲ್ ಗಟ್ಟಿಯಾಗಿ ಬೈಟ್ಸ್ ಆಗಿ ರೆಡಿ ಆಗಿರುತ್ತೆ ಅಂತ. ಈ ತಿಂಡಿ ಎಲ್ಲ ಮಾಡೋದು ಒಂದು ಕೆಲಸ ಆದರೆ ಆದಮೇಲೆ ನೋಡಿ ಇದೆಲ್ಲ ಎತ್ತಿಡೋದು, ತೊಳೆಯೋದು, ವಾಶ್ ಮಾಡೋದು, ಎತ್ತಿಡೋದು, ಇದು ಇನ್ನೊಂದು ಕೆಲಸ. ಆ್ಯಕ್ಚುಲಿ ಕುಕ್ಕಿಂಗ್ ಬ್ಲಾಗ್ ಎಲ್ಲ ನಾಟ್ ಅಟ್ ಆಲ್ ಈಸಿ ಆಯಿತಾ. ಯೂಟ್ಯೂಬರ್ ಕಷ್ಟ ನೋಡಿ ಎಷ್ಟಿದೆ. ಪ್ಲೀಸ್ ಇದೆಲ್ಲ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮಗೂ ಅಂತ ಇನ್ಸ್ಪಿರೇಷನ್ ಬರುತ್ತೆ, ಒಂದು ಜೋಶು ಮೋಟಿವೇಶನ್ ಬರುತ್ತೆ ಮಾಡಬೇಕು ಅಂತ. ಸೊ ಈಗ ವಾಶ್ ಮಾಡ್ತೀನಿ ಆಯಿತಾ. ಪಾತ್ರೆ ತೊಳೆಯುವ ಪ್ರೋಗ್ರಾಮ್ ಮೊದಲು ನೆಕ್ಕುವ ಕಾರ್ಯಕ್ರಮ. ಯಾವುದು ವೇಸ್ಟ್ ಮಾಡಬಾರ್ದು, ಯಾವ ಫುಡ್ಡು ವೇಸ್ಟ್ ಮಾಡಬಾರ್ದು. ಆ್ಯಕ್ಚುಲಿ ವೃಂದ ಮಲಗಿದ್ದಾಳೆ, ಎದ್ದಿದ್ರೆ ಅವಳು ನನ್ನ ಜೊತೆ ಜಾಯ್ನ್ ಆಗ್ತಿದ್ಲು ವ್ಲಾಗ್ ಮಾಡೋಕ್ಕೆ. ಈ ಥರ ಅಮ್ಮ ಮಗಳು ಇಬ್ಬರು ನೆಕ್ಕಕ್ಕೆ ಈ ಥರ ಚಾಕ್ಲೇಟ್, ಯಾವ ಫುಡ್ಡು ನಾವೇನು ವೇಸ್ಟ್ ಮಾಡಲ್ಲ. ನನಗೇನಾ ಇದು ನೆಕ್ಕುವ ಕಾರ್ಯಕ್ರಮ ಆಯಿತು. ಹೀಗೆ ಪಾತ್ರೆ ತೊಳೆಯುವ ಕಾರ್ಯಕ್ರಮ. ಬನ್ನಿ ತೊಳೆಯುವ. ಈ 30 to 40 ಮಿನಿಟ್ಸ್ ಗ್ಯಾಪಲ್ಲಿ ನೋಡಿ, ಅದು ವೀಕೆಂಡ್ ಎಲ್ಲ ಹಿಂಗೆ ಇರುತ್ತೆ ಯೂಶಲಿ. ನೋಡೋಣ ಹಿಂಗಾಗಿದೆ. ಈಗ ಕಟ್ ಮಾಡ್ತೀವಿ. ಗಟ್ಟಿಯಾಗಿದೆ. ಕೈ ತೆಗಿಯೇ. ಸ್ವಲ್ಪ ನೀರಾಗಿದೆ. ಏನ್ ನೀರಾಗಿದೆ? ಓಟ್ಸ್ ಬೈಟ್. ಚೆನ್ನಾಗಿದೆಯಾ? ಯಾವ ತಿಂದೆ? ಚಾಕ್ಲೇಟ್ ಎಷ್ಟು ತಿಂದ? ಎದ್ದೊಳ್ತಿದೆ. ನನಗೆ ಫುಲ್ ಎಕ್ಸೈಟ್ಮೆಂಟ್ ಎದ್ದೊಳ್ತಿದೆ ಅಂತ. ನಾನು ಅಂದ್ರೆ ಇವಳು ಇನ್ನು ಆಗಿಲ್ಲ, ನಮ್ಮಮ್ಮ ಆಗಿತ್ತು. ಇದು ಒಂದು ಪ್ಲೇಟಲ್ಲಿ ಇಡೋಣ. ಹಾಂ ಮೊನ್ನೆ ತೊಟ್ಟಿಗೆ ನಾನು ಟ್ರೈ ಮಾಡ್ತೀನಿ. ನೀನೇನು ಟ್ರೈ ಮಾಡ್ತಿದ್ಯಾ? ಏನು ಟ್ರೈ ಮಾಡ್ತೀಯಾ ನೀನು? ಹೌದಾ? ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಓಟ್ಸ್ ಬೈಟ್ ರೆಡಿ ಆಗಿದೆ, ವೆರಿ ಹೆಲ್ತಿ. ನೀವು ಒಮ್ಮೆ ಟ್ರೈ ಮಾಡಿ. ಸೊ ಹೋಪ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.